ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಾವು ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದಲ್ಲಿ ಅನ್ನದಾತನ ಕದನ, ಕಾರ್ಖಾನೆ ಮಾಲೀಕರ ಜೊತೆ ಚರ್ಚಿಸಲು ಸಿಎಂ ತೀರ್ಮಾನ. ರೈತರಿಗೂ ಸಿದ್ದರಾಮಯ್ಯ ಕೊಟ್ಟರು ಆಹ್ವಾನ. ಕಬ್ಬು ಬೆಳೆಗಾರರ ಮನವೊಲಿಸಿದ ಸರ್ಕಾರ, ನಾಳೆ ಹೆದ್ದಾರಿ ತಡೆ ನಿಲ್ಲಿಸಲು ನಿರ್ಧಾರ. ಶಿವಾನಂದ ಪಾಟೀಲ್ ಕಾರಿಗೆ ಚಪ್ಪಲಿ ಎಸೆದು ರೈತರ ಅಬ್ಬರ. ಡಿಕೆಶಿ ದೆಹಲಿ ಪ್ರವಾಸ ಕಥನ, ಕುತೂಹಲ. ನವೆಂಬರ್ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ. ಮತ್ತೊಮ್ಮೆ ಡಿಸಿಎಂ ಉರುಳಿಸಿದ್ರು, ಸೈಲೆಂಟ್ ದಾಳ. ಬಿಹಾರದಲ್ಲಿ ಮೊದಲ ಹಂತದ ವೋಟಿಂಗ್ ಪೂರ್ಣ. 25 ವರ್ಷಗಳಲ್ಲೇ ಅತಿ ಹೆಚ್ಚು ಮತದಾನ. ಡಿಸಿಎಂ ಮೇಲೆ ಆರ್ಜೆಡಿ ಕಾರ್ಯಕರ್ತರಿಂದ ಹಲ್ಲೆ ಯತ್ನ. ಮತ್ತೆ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಪ್ರಕರಣ. ಮಹಿಳಾ ಆಯೋಗದ ಪತ್ರದಿಂದ ಸಂಚಲನ. ಬೇರೆ ಮಹಿಳೆಯರ ಬಗ್ಗೆ ಯಾಕೆ ಮೌನ ಎಂದ ಕೇಸರಿ ಸೇನೆ. ಕಬ್ಬಿನ ಬಾಕಿ ಪಾವತಿ ಮತ್ತು ಬೆಲೆ ನಿಗದಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಹೋರಾಟದ ಬಿಸಿ ಬೆಂಗಳೂರಿಗೂ ಕೂಡ ತಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿ ರೈತರಿಗೆ ಸಿಹಿ ಸುದ್ದಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ, ನನಗೊಂದು 2 ದಿವಸ ಗಡುವು ಕೊಡಿ. ರೈತ ಬೆಳೆಯೋ ಬೆಳೆಗೆ ನ್ಯಾಯಯುತ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕೆ ಸಾಧ್ಯ. ನಿತ್ಯ ಬಿಸಿಲು ಮಳೆ ಗಾಳಿ ಎನ್ನದೆ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯೋ ರೈತನಿಗೆ ಅನ್ಯಾಯವಾಗೋ ಬೆಲೆ ಕೊಟ್ರೆ ಹೇಗೆ? ಇದರ ವಿರುದ್ಧ ಬಾಗಲಕೋಟೆ, ಬೆಳಗಾವಿ ರೈತರು ಸಿಡಿದೆದ್ದಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿ ಹಿಡಿದಿದ್ದಾರೆ. ಆ ಹೋರಾಟದ ತೀವ್ರತೆಗೆ ಸರ್ಕಾರ ಮಣಿಯುವಂತೆ ಕಾಣ್ತಿದೆ. ಕಾರ್ಖಾನೆ ಮಾಲೀಕರ ಜೊತೆ ಸಭೆ. ಮಧ್ಯಾಹ್ನ ರೈತ ಹೋರಾಟಗಾರರ ಜೊತೆ ಸಿದ್ದು ಚರ್ಚೆ. ರೈತ ದಂಗಲ್ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಿತು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡ್ತೇವೆ ಎಂದರು. ಬೆಳಗ್ಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ. ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತೆ FRP ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ಮಧ್ಯಾಹ್ನ ರೈತ ಮುಖಂಡರ ಜೊತೆ ಮಾತುಕತೆ. ರೈತರು 1 ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನ ಕರೆದಿದ್ದೀವಿ. ನಾಳೆ 12ರಿಂದ 1 ಗಂಟೆವರೆಗೆ ಸಕ್ಕರೆ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ಆ ರಾಜ್ಯದ ಮುಖಂಡರುಗಳನ್ನ, ರೈತ ಮುಖಂಡರುಗಳ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ರೈತರ ಸಮಸ್ಯೆಗೆ ಕೇಂದ್ರದತ್ತ ಬೊಟ್ಟು ಮಾಡಿದ ಸಿಎಂ. ಮೋದಿಗೆ ಪತ್ರ ಬರೆಯುತ್ತೇನೆ ಎಂದ ಸಿದ್ದರಾಮಯ್ಯ. FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ನಾವು ಏನಪ್ಪ ಮಾಡೋದು, ರಾಜ್ಯ ಸರ್ಕಾರ ಏನ್ ಮಾಡೋದು ಅಂತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು. ಶುಗರ್ ಫ್ಯಾಕ್ಟರಿ ಅವರು ಜೊತೆ ಮಾತನಾಡಿ ಅದನ್ನ FRP ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನ ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು.
ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವರೇ ಮಾಡಿರ್ತಕ್ಕ. ನಾವು ತೂಕ ಸರಿಯಾಗಿದೆಯಾ, ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ, FRP ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ಕೆಲವು ರೈತ ಮುಖಂಡರುಗಳು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳ ಕುರಿತು ಪ್ರಸ್ತಾಪಿಸಿರೋದು ಗಮನಕ್ಕೆ ಬಂದಿದೆ. ಮಹಾರಾಷ್ಟ್ರದಲ್ಲಿ 40ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು 2,515 ರೂಪಾಯಿಯಿಂದ 3,635 ರೂಪಾಯಿವರೆಗೆ ಬೆಲೆ ನೀಡ್ತಿವೆ. ನಾಳೆ ಸಭೆಯಲ್ಲಿ ಈ ವಿಚಾರವನ್ನ ಚರ್ಚಿಸಿ ತೀರ್ಮಾನಿಸಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಬ್ಬು ಬೆಳೆಗಾರರು ಇವತ್ತು 8 ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. 8 ಬೇಡಿಕೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಮೊದಲನೇ ಬೇಡಿಕೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವಂಥದ್ದು. ಎರಡನೇ ಬೇಡಿಕೆ, ಈ ಕಬ್ಬಿನಿಂದ ಸ್ಪಿರಿಟ್ ಮತ್ತು ಎಥೆನಾಲ್ ಇವುಗಳನ್ನೆಲ್ಲ ತಯಾರಿಸ್ತಾರೆ. ಅದರಲ್ಲೂ ಕೂಡ ರೈತರಿಗೆ ಅದರಲ್ಲಿ ಒಂದಷ್ಟು ಅಂಶಗಳು ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಎರಡೂ ಕಡೆಯೂ ಹೋಗ್ತಾ ಇದೆ. ತೆರಿಗೆ ಹಣದಲ್ಲಿ ರಾಜ್ಯ ಸರ್ಕಾರ 1,000 ರೂಪಾಯಿಯನ್ನು ರೈತರಿಗೆ ಕೊಡಬೇಕು. ಬೇಡಿಕೆ 3, ಕಬ್ಬು ತೂಕದಲ್ಲಿ ಮೋಸ ಮಾಡಬಾರ್ದು. ಇದು ನೋಡಿ, ಬಹಳ ದೊಡ್ಡ ಮೋಸ ರೈತರಿಗೆ ನಡೀತಾ ಇರ್ತಕ್ಕಂಥದ್ದು. ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ತಡೆಯೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಕಂಪನಿಗಳು ಅವರ ಮಷಿನ್ ಅಳವಡಿಸಿ ಅವ್ರಿಗೆ ಬೇಕಾದಂಗೆ ತೂಕ ಮಾಡ್ತಾರೆ. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು, ತೂಕದ ಯಂತ್ರವನ್ನು ಅಳವಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 5ನೇ ಬೇಡಿಕೆ, ತೂಕ ಸೇರಿ ಪ್ರತಿ ಮಾಹಿತಿ ಡಿಜಿಟಲೀಕರಣ ಆಗಬೇಕು. ಎಷ್ಟು ಕಬ್ಬು ಬಂತು, ಏನಾಯಿತು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಬೇಕು ಅನ್ನುವಂಥದ್ದು. 6ನೇ ಬೇಡಿಕೆ ಏನಪ್ಪ ಅಂದರೆ, ಸಕ್ಕರೆ ಆಯುಕ್ತರ ಕಚೇರಿಗೆ 100 ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. 7ನೇ ಬೇಡಿಕೆ, ಸಕ್ಕರೆ ಆಯುಕ್ತರಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. ರೈತ ಪರವಾಗಿದ್ದಂಥವರು, ಹಾಗಾಗಿ ರವಿಕುಮಾರ್ ಅವ್ರನ್ನ ಪುನಃ ನೇಮಕ ಮಾಡಬೇಕು. 8ನೇ ಬೇಡಿಕೆ, ಸಕ್ಕರೆ ಇಲಾಖೆಯನ್ನು ಇನ್ನಷ್ಟು ಸದೃಢಗೊಳಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನು ರೈತರು ಸಿಎಂಗೆ ಕೊಟ್ಟಿದ್ದಾರೆ. ಮಾಡ್ತಾರಾ, ಇದನ್ನೆಲ್ಲ ಪೂರೈಸ್ತಾರಾ ಸಿಎಂ? ಕಾದು ನೋಡಬೇಕಾಗಿದೆ. ಇನ್ನು ರಾಜ್ಯದಲ್ಲಿ ರೈತ ಹೋರಾಟ ಸಾಕಷ್ಟು ತೀವ್ರಗೊಂಡಿದೆ. ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು ಅಂತ 6 ದಿನಗಳಿಂದ ಹೋರಾಟ ನಡೀತಾ ಇದೆ. ಸಕ್ಕರೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಷ್ಟೆಲ್ಲದರ ಮಧ್ಯೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನಾಪತ್ತೆ ಆಗಿಬಿಟ್ಟಿದ್ರು. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡ ಚಾಟಿಯೇಟಿನ ನಂತರ ಸರ್ಕಾರ ಎಚ್ಚೆತ್ತುಕೊಳ್ತು. ಶಿವಾನಂದ ಪಾಟೀಲ್ ಸಿಎಂ ಆದೇಶದ ಮೇರೆಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದರು. ಆದರೆ ಮುಂದೇನಾಯಿತು ನೋಡಿ. ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ನಡೆಸುತ್ತಿರೋ ಪ್ರತಿಭಟನೆ, ಹೋರಾಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. 1 ವಾರದಿಂದಲೂ ನಡೀತಿರೋ ಪ್ರತಿಭಟನೆ ಇಂದು ಉಗ್ರ ಸ್ವರೂಪ ತಾಳಿತ್ತು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರೋ ಕಬ್ಬು ಬೆಳೆಗಾರರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ 1 ವಾರದಿಂದಲೂ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೂ ಸಕ್ಕರೆ ಮಂತ್ರಿ ಸ್ಥಳಕ್ಕೆ ಬಂದಿರಲಿಲ್ಲ. ಆಕ್ರೋಶ ಹೆಚ್ಚಾದ ಬಳಿಕ ಶಿವಾನಂದ ಪಾಟೀಲ್ ರೈತರ ಬಳಿ ಬಂದರು. ಕಬ್ಬು ಬೆಳೆಗಾರರ ಮನವೊಲಿಸಿದ ಸರ್ಕಾರ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ವಾಪಸ್. ಶಿವಾನಂದ ಪಾಟೀಲ್ರು ರೈತರ ಮನವೊಲಿಸಲು ನಾನಾ ಕಸರತ್ತು ಮಾಡಿದ್ರು. 2 ದಿನ ನನಗೆ ಟೈಮ್ ಕೊಡಿ, ನಿಮಗೆ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಬೇಡಿದ್ರು. ಕೊನೆಗೆ ಸಚಿವರ ಮನವಿಗೆ ಸ್ಪಂದಿಸಿದ ರೈತರು ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ನಿರ್ಧಾರದಿಂದ ಹಿಂದೆ ಸರಿದ್ರು. ನಾನು ಒಂದು ವಿನಂತಿಯನ್ನ ಮೊದಲನೇದಾಗಿ ಶಾಂತರಾಗಿ ಕೇಳಿ, ನಾನು ಎಲ್ಲ ಪರಮ ಪೂಜ್ಯರಲ್ಲಿ, ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ, ನನಗೊಂದು 2 ದಿವಸ ಗಡುವು ಕೊಡಿ. ಸರ್ಕಾರಕ್ಕೆ 1 ದಿನ ಅವಕಾಶ ಕೊಟ್ಟ ರೈತರು. ಶಿವಾನಂದ ಪಾಟೀಲ್ ಮನವಿ ಬೆನ್ನಲ್ಲೇ ರೈತರು ರಾಷ್ಟ್ರೀಯ ಹೆದ್ದಾರಿ ಬಂದ್ ನಿರ್ಧಾರವನ್ನ ಹಿಂಪಡೆದ್ರು. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು 1 ದಿನದ ಡೆಡ್ಲೈನ್ ನೀಡಿದ್ರು.
ಸಚಿವರು ಬೇಡ, ಮುಖ್ಯಮಂತ್ರಿ ಬರಬೇಕು. ಶಿವಾನಂದ ಪಾಟೀಲ್ ಕಾರಿಗೆ ಚಪ್ಪಲಿ ಎಸೆತ. ಬೆಳಗಾವಿಯ ಗುರ್ಲಾಪುರದಲ್ಲಿ ಭಾರಿ ಹೈಟ್ ಡ್ರಾಮಾ ನಡೆಯಿತು. ರೈತರ ಮನವೊಲಿಸಿ ಹೊರಟ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕಾರಿಗೆ ಚಪ್ಪಲಿ ಬಾಟಲ್ ಎಸೆದು ಆಕ್ರೋಶ ಹೊರಹಾಕಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತರ ಪ್ರತಿಭಟನೆಯ ಕಾವಿಗೆ ಕುಂದಾನಗರಿ ಬೆಳಗಾವಿ ಕೊತ ಅಂತ ಕುದೀತಾ ಇದೆ. ಅದೊಂದು ಬೇಡಿಕೆಯನ್ನ ಈಡೇರಿಸುವವರೆಗೂ ಸ್ಥಳದಿಂದ ಕಾಲ್ ಕೀಳೋದಿಲ್ಲ ಅಂತ ರೈತರು ಪ್ರತಿಜ್ಞೆ ಮಾಡಿದ್ದಾರೆ. ಸರ್ಕಾರಕ್ಕೆ ಸವಾಲೆಸೆದಿದ್ದಾರೆ. ಸತ್ತಿದಾರ್ರಿ, ಬಾಳ ಚಲೋ ಐತ್ರಿ, ಸತ್ತನ್ರಿ ಗಿಡ್ಡ. 8ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಕಿಚ್ಚು. ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಕಬ್ಬಿನ ದರ ಭವಿಷ್ಯ. ಬೀದಿಯಲ್ಲಿ ಅನ್ನದಾತನ ಒಡಲಾಕ್ರೋಶ. ಬೇಕೇ ಬೇಕು, 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೇಕು ಅಂತ ಬಿಗಿಪಟ್ಟು ಹಿಡಿದಿರೋ ರೈತರು. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಚಿವ ಎಚ್.ಕೆ. ಪಾಟೀಲ್ ಮಾತಿಗೂ ಬಗ್ಗದ ರೈತರು ಧರಣಿಯನ್ನ ಮುಂದುವರಿಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಅನ್ನದಾತ ಆಕ್ರೋಶ. ರೈತರಿಗೆ ಮೆಡಿಕಲ್ ವಿದ್ಯಾರ್ಥಿಗಳ ಸಾಥ್. ಒಳ್ಳೆ ಕಾಲೇಜ್ ಕಲಿಸ್ಬೇಕಂದ್ರೆ ಲಕ್ಷಾಂತರ ಫೀ ಕೊಡಬೇಕು. ಆದರೆ ಅಷ್ಟು ನಮಗೆ ನಮ್ಮ ಉತ್ಪನ್ನದಲ್ಲಿ ಬರ್ತಾ ಇಲ್ಲ ಅಂದರೆ ನಾವು ಹೇಗೆ ಮಾಡಬೇಕು? ನಮ್ಮ ತಂದೆ ತಾಯಿ ನಮ್ಮನ್ನ ಹೇಗೆ ಶಾಲೆಗೆ ಕಳಿಸ್ಬೇಕು? ಬೆಳಗಾವಿ ಮಂದಿ ಎಲ್ಲ ಸಾವುಕಾರ ಮಂದಿ ಇದ್ದಾರಲ್ಲ, ಸಾವುಕಾರಗಳು ಯಾರು ಇಲ್ಲಿ ಬರ್ತಾ ಇಲ್ಲ. ಯಾರು ಬರಲ್ಲ, ಸಾವುಕಾರಗಳು ಸಾವುಕಾರಾಗೇ ಇರ್ತಾರೆ. ಬಡವ್ರು ಯಾವಾಗಲೂ ಬಡವರಾಗಿರ್ಬೇಕಂತ ಬೀದಿಗೆ ಬಿಟ್ಟಿದ್ದಾರೆ ಅವರೆಲ್ಲ ನಮ್ಮನ್ನ. ಟ್ರ್ಯಾಕ್ಟರ್ ಚಳವಳಿ ಎದುರಿಸಲು ಸಿದ್ಧರಾಗಿ ಹಳ್ಳಿಯಿಂದ ಬರತಾರ. ನಮ್ಮ ಪ್ರತಿ ಮನೆಯಿಂದ ಟ್ರ್ಯಾಕ್ಟರ್ಗಳು ನಾವು ತಗೊಂಡ್ಬರೋರು ಅಧ್ಯಕ್ಷರ ನಮಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಬಹಳಷ್ಟು ಜನ ಕೇಳಾಕತ್ತಾರು. ಅದಕ್ಕೆ ನಾಳಿನ ದಿವಸ ಇವತ್ತು ಏನ್ರಿ ಒಂದು ಪಕ್ಷಕ್ಕೆ ಇವ್ರು ಏರೇ ಸರ್ಕಾರ ಒಪ್ಪದೇ ಹೋದ್ರ ನಾಳಿನ ದಿವಸ NH4 ಏನತಿ ಹೋಗೋದು ಶತಸಿದ್ಧತೆ ಹೇಳ್ತೀವಿ. ನಾಳೆ ದನ ಕರು ಮಕ್ಕಳನ್ನು ಕರೆತರ್ತೇವೆ. ದಿನ ಇದೇ ಅಡುಗೆ ಮಾಡೋದು, ಅಣ್ಣಾರಿಗೆ ಇದೇ ಊಟಕ್ಕೆ ಬಡಿಸೋದು, ಇಲ್ಲೇ ಅವರು ಮಲಗ್ತಾರೆ, ಎಲ್ಲ ವ್ಯವಸ್ಥೆ ಮಾಡೋದು. ಅವ್ರ ತಮ್ಮ ಮಗು, ತಮ್ಮ ಕುಟುಂಬ, ಹೊಲ, ದನ ಕರು ಎಲ್ಲ ಐತ್ರಿ. ಬಿಟ್ಟು ಬಂದದ್ರು ಎಲ್ಲಾರಿ. ಯಾಕೆ ಬಂದಿರಿ? ನಮಗ್ ಬೇಕ್ರಿ, ರೊಕ್ಕ ಬೇಕ್ರಿ. 3,500 ರೂಪಾಯಿ ಬೇಕೇ ಬೇಕು. ಇಟ್ಟು ರೈತರು ಯಾರು ಕಷ್ಟ ಎಷ್ಟು ಹಾಕಿರತ್ರಿ ಅವ್ರದ್ದು. ವರ್ಷದಾಗ ಬೆಳಿ ಬೆಳಿಬೇಕಾರೆ ಏನ್ರಿ ಅವ್ರಿಗೆ ಗೊಬ್ಬರ ಹಾಕ್ಬೇಕ, ನೀರ್ ಹಾಸ್ಬೇಕ್ರಿ. ಅವ್ರಿಗಂತ್ರ ತೊಡೆ ತ್ರಾಸ ಆಕತ್ತೇನ್ರಿ ಅವ್ರಿಗೆ. ಈ ನಮಗ್ ಬೇಕೇ ಬೇಕು. ನಾವು ಗಂಡ್ರ ಮಕ್ಕಳು ಎಲ್ಲ ಕರ್ಕೊಂಡ ಬರ್ತೀವಿ ನಾವು ಇಲ್ಲೇ. ಸತೀಶ್ ಜಾರಕಿಹೊಳಿ ನಿಮ್ಮ ಆಟ ನಡೆಯಲ್ಲ. ಇಷ್ಟು ದಿನಗಳ ಕಾಲ ನೀವು ರೈತರನ್ನ ಅಂಜಿಕೆ ಹಾಕಿ ರೈತರ ಒಂದು ಮೂಲಗಂಪ ಮಾಡಿ ನೀವು ಫ್ಯಾಕ್ಟರಿ ನಡೆಸಿದ್ದೀರಿ ಸತೀಶ್ ಜಾರಕಿಹೊಳಿ ಅವರೇ. ಆದ್ರೂ ಕೂಡ ಇದು ಇನ್ನು ಆಟ ಮುಂದೆ ನಡೆಯೋದಿಲ್ಲ ನಿಮ್ದು. ರೈತರಿಗೆ ಜಯ ಮೃತ್ಯುಂಜಯ ಶ್ರೀ ಸಾಥ್. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಎಚ್ಚರಿಕೆ. ಇನ್ನು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಸಾಥ್ ಕೊಟ್ಟಿದ್ದಾರೆ. ಕೂಡಲೇ ಸಿಎಂ ರೈತರಿಗೆ ಸ್ಪಂದಿಸಬೇಕು, ಇಲ್ಲದಿದ್ರೆ 2ನೇ ನರಗುಂದ ಬಂಡಾಯ ಆಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ತೀರ್ಮಾನ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡಬೇಕು. ಮಾಡದೆ ಹೋದರೆ ನಾಳೆ ಅಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ, ಅದು ಬಂದ್ ಕರೆ ಕೊಟ್ಟರೆ 2ನೇ ನರಗುಂದ ಬಂಡಾಯ ಆಗೋಷ್ಟು ಮಟ್ಟಿಗೆ ಹೋರಾಟ ತೀವ್ರಗೊಳ್ಳುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಮಾತನ್ನು ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಸತ್ತಪ್ಪೋ ಸತ್ತ ಶಿವಾನಂದ ಪಾಟೀಲ್ ಸತ್ತ. ರೈತರು ಬೀದಿಗಿಳಿದು 8 ದಿನ ಆದರೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸುಳಿವೇ ಇಲ್ಲ. ಇದರಿಂದ ಸಿಡಿದೆದ್ದ ಕಬ್ಬು ಬೆಳೆಗಾರರು ಸಚಿವರ ಅಣಕು ಶವಯಾತ್ರೆ ಮಾಡಿದ್ದಾರೆ. ಸತ್ತಾನಪ್ಪೋ ಸತ್ತಾನ, ಸಕ್ಕರೆ ಸಚಿವ ಸತ್ತಾನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲೋಗಾರ್ರಿ ನಿಮ್ಮ ಸಕ್ಕರೆ ಸಚಿವರು? ಎಲ್ಲೋ ಸತ್ತಿದಾರ್ರಿ, ಬಾಳ ಚಲೋ ಐತ್ರಿ, ಸತ್ತನ್ರಿ ಗಿಡ್ಡ. ಹೋರಾಟಕ್ಕೆ ಧುಮುಕಿದ ಕನ್ನೇರಿ ಸ್ವಾಮೀಜಿಗಳು. ಕಬ್ಬು ಬೆಳೆಗಾರರಿಗೆ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ.
ಗುರ್ಲಾಪುರದಲ್ಲಿ ರೈತರ ಜೊತೆ ಪ್ರತಿಭಟನೆಯಲ್ಲಿ ಕುಳಿತು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿಗೆ ಕರವೇ ವಿಎಚ್ಪಿ ಸೇರಿ ಹಲವು ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ತಿಂಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಸ್ವಲ್ಪ ಬೇರೆ ಇದ್ದಂಗೆ ಕಾಣ್ತಾ ಇದೆ. ಡಿಕೆಶಿ ಹಾಗೂ ಸಿಎಂ ಸಿದ್ದರಾಮಯ್ಯ ಇವರಿಗೆ ರಾಹುಲ್ ಗಾಂಧಿ ಸಣ್ಣದೊಂದು ಶಾಕ್ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ? ಸಂಪುಟ ಪುನಾರಚನೆಯ ತಾಳ ಉರುಳಿಸಿ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ತಾರೆ ಎಂಬ ಚರ್ಚೆ ಜೋರಾಗಿದೆ. ಆದರೆ ಹೈಕಮಾಂಡ್ ಪ್ಲಾನ್ ಬೇರೆ ಇದೆ ನೋಡಿ. ಬಿಹಾರ ಫಲಿತಾಂಶದ ಬಳಿಕ ರಾಹುಲ್ ಫಾರಿನ್ಗೆ. ಸಿಎಂ ಡಿಸಿಎಂ ಜೊತೆ ಸದ್ಯಕ್ಕಿಲ್ಲ ಮಾತುಕತೆ. ಬಿಹಾರ ವಿಧಾನಸಭೆ ಚುನಾವಣೆ ಬೆನ್ನಲ್ಲೇ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳುತ್ತಾರಂತೆ. ಆದ್ದರಿಂದ ನವೆಂಬರ್ 15ರಿಂದ ನವೆಂಬರ್ 20ರ ನಡುವೆ ನಡೆಯಲಿದೆ ಎನ್ನಲಾಗಿದ್ದಂತಹ ನವೆಂಬರ್ ಕ್ರಾಂತಿಗೆ ಸಣ್ಣ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಸೇರಿ ವಿವಿಧ ವಿಷಯಗಳ ಕುರಿತು ಚರ್ಚಿಸಲು ನವೆಂಬರ್ 15ರ ಬಳಿಕ ದೆಹಲಿಗೆ ತೆರಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ದೆಹಲಿ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆ, ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತಿತರ ಬೆಳವಣಿಗೆಗಳನ್ನ ನಿರೀಕ್ಷಿಸಲಾಗಿತ್ತು. ನವೆಂಬರ್ ಕ್ರಾಂತಿಗೆ ಬ್ರೇಕ್. ನವೆಂಬರ್ 14ರಂದು ಬಿಹಾರ ಚುನಾವಣೆ ಫಲಿತಾಂಶ ಬಳಿಕ ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳಲಿದ್ದಾರೆ. ಹೀಗಾಗಿ ರಾಜ್ಯದ ನಾಯಕರ ಭೇಟಿಗೆ ಸಿಗುವುದಿಲ್ಲ. ರಾಹುಲ್ ಗಾಂಧಿ ದೇಶಕ್ಕೆ ವಾಪಸ್ ಬರುವವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಮುಂದೂಡಲ್ಪಡ್ತಾವಾ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಸಲಹೆ ಸೂಚನೆ ಪಡೆದು ನಿರ್ಧಾರ ಮಾಡ್ತಾರೆ ಎಂಬ ಪ್ರಶ್ನೆಗಳು ಕೂಡ ಉದ್ಭವಿಸಿವೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗುವ ಮೊದಲೇ ಸೂಚನೆ ನೀಡಿ ಸಂಪುಟ ಪುನರ್ರಚನೆ ಸೇರಿ ವಿವಿಧ ವಿಷಯಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷರು ರಾಜ್ಯ ನಾಯಕರಿಗೆ ಸ್ಪಷ್ಟನೆ ನೀಡಲಿದ್ದಾರೆಯೇ ಎಂಬ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತಿದೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಬಗ್ಗೆ ನಾನಾ ಚರ್ಚೆ ಆಗ್ತಾ ಇವೆ. ಆದರೆ ನವೆಂಬರ್ ಅಂತ್ಯಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗೋ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಬುರ್ಡೆ ಕೇಸ್ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ, ಈಗ ಎಲ್ಲಿವರೆಗೆ ಬಂದಿದೆ ಅಂತ. ಆದರೆ ಚಿನ್ನಯ್ಯ ಬಹಳ ಪ್ರಮುಖ ಸಾಕ್ಷಿ ಅಂತ ಹೇಳಿದ್ದಂತಹ ಸೋಕಾಲ್ಡ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಸುಜಾತಾ ಭಟ್ ತನ್ನ ಸುಳ್ಳಿನ ಕೋಟೆಯನ್ನು ಛಿದ್ರಗೊಳಿಸಿ ನಡೆದಾಗಿದೆ. ಆದರೆ ಇದೆಲ್ಲದರ ನಡುವೆ ಮತ್ತೆ ತನಿಖೆ ಕುರಿತಾಗಿ ರಾಜ್ಯ ಮಹಿಳಾ ಆಯೋಗ ಬೇಸರ ವ್ಯಕ್ತಪಡಿಸಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ. ಎಸ್ಐಟಿ ತನಿಖೆ ಬಗ್ಗೆ ಅಸಮಾಧಾನ ಹೊರಹಾಕಿ ಪತ್ರ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನ ಹೂತಿಡಲಾಗಿದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಜೋರಾಗಿದೆ. ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿ ಕಲೆ ಹಾಕಿ ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ಕೂಡ ಅಂತಿಮ ಹಂತ ತಲುಪಿದೆ ಎನ್ನುತ್ತಿರುವಾಗಲೇ ಕೆಲವು ಮಹತ್ವದ ಬೆಳವಣಿಗೆಗಳು ಕೂಡ ನಡೆಯುತ್ತಿದೆ. ಇದೀಗ ಎಸ್ಐಟಿಗೆ ಮಹಿಳಾ ಆಯೋಗ ಪತ್ರ ಬರೆಯುವ ಮೂಲಕ ಅಸಮಾಧಾನ ಹೊರಹಾಕಿದೆ. ಎಸ್ಐಟಿಗೆ ಮಹಿಳಾ ಆಯೋಗದಿಂದ ಪತ್ರ. ಧರ್ಮಸ್ಥಳ ಕೇಸ್ ಕೇವಲ ಚಿನ್ನಯ್ಯನ ಹೇಳಿಕೆ, ಕಳೆಬರಹ ಉತ್ಖನನಕ್ಕೆ ಸೀಮಿತವಾಗಿದೆ ಎಂದು ರಾಜ್ಯ ಮಹಿಳಾ ಆಯೋಗ ಅಸಮಾಧಾನ ಹೊರಹಾಕಿದೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಅತ್ಯಾಚಾರ, ಕೊಲೆ ಪ್ರಕರಣಗಳು ಮತ್ತು ಅನುಮಾನಾಸ್ಪದ ಸಾವುಗಳ ಬಗ್ಗೆಯೂ ತನಿಖೆ ಮಾಡಿ ಎಂದು ರಾಜ್ಯ ಮಹಿಳಾ ಆಯೋಗವು ಎಸ್ಐಟಿಗೆ ಪತ್ರ ಬರೆದಿದೆ. ಮಹಿಳಾ ಆಯೋಗ ವರ್ಸಸ್ ಎಸ್ಐಟಿ. ಧರ್ಮಸ್ಥಳದ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯ ವ್ಯಾಪ್ತಿ ಬಗ್ಗೆ ಮಹಿಳಾ ಆಯೋಗ ಅಸಮಾಧಾನ ಹೊರಹಾಕಿದೆ. ಮಹಿಳೆಯರ ಅಸಹಜ ಸಾವು, ಅತ್ಯಾಚಾರ ಪ್ರಕರಣದ ಸಮಗ್ರ ತನಿಖೆ ನಡೆಸಿಲ್ಲ. ಜೊತೆಗೆ ಕಳೆದ 20 ವರ್ಷಗಳ ಅಸಹಜ ಸಾವಿನ ತನಿಖೆ ನಡೆಸಬೇಕು ಎಂದು ಪತ್ರದ ಮೂಲಕ ಮಹಿಳಾ ಆಯೋಗ ಆಗ್ರಹಿಸಿದೆ. ಒಂದೊಮ್ಮೆ ಈಗಾಗಲೇ ತನಿಖೆ ನಡೆಸಿದ್ದರೆ ಆಯೋಗಕ್ಕೆ ವರದಿ ಸಹಿತ ಮಾಹಿತಿ ನೀಡಿ, ಇಲ್ಲವಾದ್ರೆ ಸಮಗ್ರ ತನಿಖೆ ನಡೆಸಿ ವರದಿ ನೀಡುವಂತೆ ಎಸ್ಐಟಿಗೆ ಮಹಿಳಾ ಆಯೋಗ ಸೂಚನೆ ನೀಡಿದೆ. ಬೇರೆ ಮಹಿಳೆಯರ ಬಗ್ಗೆ ಯಾಕೆ ನಿಮಗೆ ಮೌನ? ನಿಮ್ಗೆ ಧರ್ಮಸ್ಥಳ ಅಂತ ಬಂತು ಅಂತಂದ್ರೆ ನೀವು ಪ್ರತ್ಯಕ್ಷ ಆಗೋರು ರಾಜ್ಯದಲ್ಲಿ ಮಾನ್ಯ ನಾಗಲಕ್ಷ್ಮಿ ಅಮ್ಮ ಅವರೇ, ನಾನು ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ
ಪ್ರತಿನಿತ್ಯ ಲವ್ ಜಿಹಾದ್ ಕೇಸ್ಗಳು ನಿರಂತರವಾಗಿ ವರದಿ ಆಗ್ತಿದೆ. ಲವ್ ಜಿಹಾದ್ ಬಲಿಯಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಕಾಣೆ ಆಗ್ತಿದ್ದಾರೆ. ನಿಮ್ಮ ಕಾಣೆ ಆಗಿರುವಂಥ ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ಲವ್ ಜಿಹಾದ್ಗೆ ಬಲಿಯಾಗಿರುವಂಥ ಎಷ್ಟು ಜನ ಕಾಣೆ ಆಗಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡ್ಸಕ್ಕೆ ನಿಮ್ಗೆ ಏನಾದ್ರು ಧೈರ್ಯ ಇದೆಯಾ? ನಿಮಗೆ ಅದ್ರ ಬಗ್ಗೆ ಪತ್ರ ಬರೀತೀರಾ ನೀವು ಯಾರಿಗಾದ್ರೂ, ಮುಖ್ಯಸ್ಥರಿಗಾದ್ರು? ಮಹಿಳಾ ಆಯೋಗ ಧರ್ಮಸ್ಥಳದ ಬಗ್ಗೆ ತೋರಿದ ಪ್ರೀತಿ ರಾಜ್ಯದಲ್ಲಿ ನಾಪತ್ತೆ ಆದ ಮಹಿಳೆಯರ ಮೇಲೆ ಯಾಕೆ ತೋರುತ್ತಿಲ್ಲ ಎಂದು ಜನರು ಕಿಡಿಕಾರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬಿಹಾರ ಚುನಾವಣೆ ರಂಗೇರಿದೆ. ಮೊದಲ ಹಂತದ ಮತದಾನದಲ್ಲೇ ಅತಿ ದೊಡ್ಡ ದಾಖಲೆ ಸೃಷ್ಟಿಯಾಗಿದೆ. ಇದೆಲ್ಲದರ ನಡುವೆ ಅಲ್ಲಿನ ಡಿಸಿಎಂ ಮೇಲೆ ಆರ್ಜೆಡಿ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಬಿಹಾರವನ್ನ ಗೆಲ್ಲಲು 2 ಮೈತ್ರಿಕೂಟಗಳ ತಂತ್ರ ರಣತಂತ್ರ. ಆ ಕಡೆ ಮೋದಿ, ಈ ಕಡೆ ರಾಹುಲ್ ಗಾಂಧಿ. ಅತ್ತ ನಿತೀಶ್ ಕುಮಾರ್, ಇತ್ತ ತೇಜಸ್ವಿ ಯಾದವ್. ಜಂಗಲ್ ರಾಜ್ ಎಂದೇ ಕುಖ್ಯಾತಿ ಪಡೆದಿದ್ದ ಬಿಹಾರದಲ್ಲಿ ಮತ ಸಂಗ್ರಮ ರಂಗೇರಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲು ಎನ್ಡಿಎ, ಐಎನ್ಡಿ ಮೈತ್ರಿಕೂಟಗಳು ರಣರಂಗದಲ್ಲಿ ಮದವೇರಿದ ಮತದಾನಿಗಳಂತೆ ಗೀಳಿಡುತ್ತಾ ಆರ್ಭಟಿಸಿದ್ವು. 2 ಕಡೆಯಿಂದ ಬಾಣ ಬಿರುಸುಗಳ ಮಾತಿನ ಸಮರ ತಾರಕಕ್ಕೇರಿತು. ಇದೀಗ ಮೊದಲ ಹಂತದಲ್ಲಿ ಮತದಾನ ತನ್ನ ಮತ ಚಲಾಯಿಸಿದ್ದಾನೆ. ಬಿಹಾರದ ಭವಿಷ್ಯ ಹೇಗಿರಬೇಕು ಎಂದು ಬರೆದಿದ್ದಾನೆ. ಬಿಹಾರ ಚುನಾವಣೆಯಲ್ಲಿ ಭರ್ಜರಿ ಮತದಾನ. 25 ವರ್ಷಗಳ ಹಿಂದಿನ ದಾಖಲೆಯೋ ಬ್ರೇಕ್. ಬಿಹಾರದ ಮತಯುದ್ಧಕ್ಕೆ ಪಾಂಚಜನ್ಯ ಮೊಳಗಿದೆ. ಮತದಾರ ಪ್ರಭು ಮತಗಟ್ಟೆಗಳತ್ತ ಉತ್ಸಾಹದಿಂದ ಬಂದಿದ್ದಾನೆ. ಇಂದು ನಡೆದ ಮೊದಲ ಹಂತದ ಮತದಾನದಲ್ಲಿ ಹತ್ತಿರ 70% ಮತದಾನವಾಗಿದೆ. ಕಳೆದ 25 ವರ್ಷಗಳಿಂದ ಬಿಹಾರದಲ್ಲಿ ಈ ಪಾರ್ಟಿ ವೋಟಿಂಗ್ ಆಗೇ ಇಲ್ಲ. ಘಟಾನುಘಟಿ ನಾಯಕರಿಂದಲೂ ಮತದಾನ. ರಘೋಪುರದಲ್ಲಿ ಇಂಡಿ ಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್, ತಾರಾಪುರದಲ್ಲಿ ಹಾಲಿ ಡಿಸಿಎಂ ಬಿಜೆಪಿಯ ಸಾಮ್ರಾಜ್ ಚೌಧರಿ, ಅಲಿನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್, ಬಹುಮಾದಲ್ಲಿ ಜನಶಕ್ತಿ ಜನತಾದಳ ನಾಯಕ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ವೋಟ್ ಮಾಡಿದ್ರು. ಬಿಹಾರದಲ್ಲಿ ಮತದಾನ ದಿನವೇ ಹೈಡ್ರಾಮಾ ಸೃಷ್ಟಿ. ಉಪಮುಖ್ಯಮಂತ್ರಿ ಮೇಲೆ ಆರ್ಜೆಡಿ ಬೆಂಬಲಿಗರ ದಾಳಿ. ಬಿಹಾರದಲ್ಲಿ ವೋಟಿಂಗ್ ದಿನವೂ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಕಾರು ಅಡ್ಡಗಟ್ಟಿದ ಆರ್ಜೆಡಿ ಬೆಂಬಲಿಗರು ಕಾರಿನ ಮೇಲೆ ಚಪ್ಪಲಿ ಎಸೆದು ಮುರ್ದಾಬಾದ್ ಎಂದು ಘೋಷಣೆ ಕೂಗಿದ್ದಾರೆ. अधिकार सिक्करे ಇನ್ನೇನು ಮಾಡ್ತಾರೋ ಏನು. ये गुंडा राजद का गुंडा है और सत्ता में आए बिना इसके गुंडे देख लीजिए कि बिहार के उप मुख्यमंत्री को बाहर जाने के लिए किस तरह से विरोध प्रदर्शन कर रहा है. बूथ पर मेरे पोलिंग एजेंट को सुबह में ही 6:30 बजे लौटा दिया, धमकी देके वोटर को निकलने नहीं दे रहा है. गाड़ी पर पथराव किया है पूरा. देखिए गाड़ी घिनाया, गोबर उबर सब फेंका है, चप्पल फेंका है, जूता फेंका है. इस तरह के गुंडा राज और यहाँ का एसपी इतना कायर कमजोर है. 3 ಬಾರಿ ಶಾಸಕರಾಗಿರುವ ವಿಜಯ್ ಕುಮಾರ್ ಸಿನ್ಹಾ ಈ ಬಾರಿಯೂ ಕೂಡ ತಮ್ಮ ತವರು ಕ್ಷೇತ್ರ ಲಿಖಿಸರೈನಿಂದಲೇ ಅಖಾಡಕ್ಕಿಳಿದಿದ್ದಾರೆ. ಮತಗಟ್ಟೆ ಭೇಟಿಗೆ ತೆರಳುವ ವೇಳೆ ಹೈಡ್ರಾಮಾ ಸೃಷ್ಟಿಯಾಗಿದ್ದು ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH